ಹಾ ಹಾ ಸಂಘದವ್ರ ಮ್ಯಾಗ ಎಷ್ಟು ಡೊಳ್ಳಿನ ಹಾಡು ಹಾಡಾರಿದೋ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹುಚ್ಚುಚ್ಚನಂಗೆ ನಡೆದದ ಕಾರ್ಯಕ್ರಮ. ಅದಕ್ಕೆ DC ಸಾಹೇಬ್ರು SP ಸಾಹೇಬ್ರು ಅದಕ್ಕೊಂದು ನಮ್ಮ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೇವಸ್ಥಾನ ಅದಾವ, ದೊಡ್ಡ ಹಾಲು ಮತ್ತಕ್ಕೊಂದು ಕಿಮ್ಮತ್ತದ, ಅದು ಅಸಹ್ಯ ಮಾಡ್ಲತ್ತಾರ ಅಂತ ಹೇಳಿ ಒಂದು ಜಾನಪದ ಕರ್ನಾಟಕ ಡೊಳ್ಳಿನ ಶಿಸ್ತು ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಯಾರ. ಹೌದಾ? ಎದರ ಸಂಬಂಧ ಮಾಡ್ಯಾರ ನಿಮಗೆ ಹೇಳ್ತಾ? ಯಾಕ್ರಿ? ಇಲ್ಲಿ ಹಾಡೋರ್ ಮ್ಯಾಗ ಗುಲಾಲ್ ಹಾರಿಸುವುದಿಲ್ಲ. ಹಾ ಹಾ ಎಲ್ಲರ ಕುರ್ಕುರಿ ಚೀಟಿ ತಂದು ಸೋಪಿನ ಚೀಟಿ ತಂದು ಕೊಳ್ಳಾಗ ಹಾಕುವುದಿಲ್ಲ, ಇಲ್ಲ ಹುಗ್ಗ ತಂದು ಹಾರಿಸುವುದಿಲ್ಲ, ಚುರುಮುರಿ ತಂದು ಹಾರಿಸುವುದಿಲ್ಲ, ಜಿಗಿದಾಡಿ ಮ್ಯಾಗ ಕಾಲ ತಳಗ್ ಚೆಂಡ ಮಾಡಿ ಓಡಾಡುದಿಲ್ಲ, ಕುಣಿದಾಡುದಿಲ್ಲ, ಜಾನಪದ ಅಸಲಿ ಜಾನಪದಗಳನ್ನು ಹಾಡುವುದಿಲ್ಲ. ಅವರು ಮಾಡದಂತ ಕೀರ್ತಿ ಮಾಡದಂತ ಗುರು ಸೇವಾ, ಹೌದು, ಭಂಡಾರ ಹಚ್ಚಿಕೊಂಡು ಶಿವನಾಮ ಮಾಡಬೇಕು. ಇದು ಎಲ್ಲರೇ ನೀವು ಯಾರೇ ಕುರ್ಕುರಿ ಮತ್ತು ಫುಗ್ಗ ಗುಲಾಲ ಜಾನಪದ ಹಾಡುದು ಹುಚ್ಚು ನಂಗೆ ಕುಡಿದೆ ಅಂದ್ರೆ ನಿಮಗೆ ಶಿಕ್ಷೆ ಅಂತ ಹೇಳಿಕೆಸಿಂದ ಈ ಎಲ್ಲಾ ರಚನೆ ಆಗ್ಯದ. ಅದಕ್ಕೆ ನಮ್ಗೆ ಎಷ್ಟು ನಾವು ಆ ಸಮಿತಿ ಒಳಗಿದ್ದವ್ರಿದ್ದೆವು, ಅದಕ್ಕೆ ನಾವು ತಿಳಿಸಿ ಹೇಳ್ಬೇಕಾಗ್ಯದ. ಅದಕ್ಕೆ ಅವು ಯಾವ ಮಾಡಬೇಡ್ರಿ, ಸುಮ್ಮ ಕುತ್ತು ಕೇಳ್ರಿ. ಹಾಲು ಮತ ಭಂಡಾರ ಕಂಬಳಿ ಅನ್ನೋದು ಬಹಳ ದೊಡ್ಡವ ಮತ್ತು ಯಾವ ದೇವರಿಗೆ ಭೇದ ಮಾಡುದಿಲ್ಲ. ಇದು ಹೇಳುದ ಮಾಳಪ್ಪ ದೊಡ್ಡವ, ಅಮೋಘಸಿದ್ದು ಸಣ್ಣವ, ಅಮೋಘಸಿದ್ದು ದೊಡ್ಡವ, ಮಾಳಪ್ಪ ಸಣ್ಣವ, ಆ ಕಂಬಳಿ ಹಿಂಗ ಈ ಕಂಬಳಿ ಇದನ್ನು ಭೇದಿಲ್ಲ. ಇಲ್ಲ, ನಮಗ ಗುರುನಾಥ್ ಎಟ್ಟು ಕೊಟ್ಟ ಶಿಸ್ತು ಹಾಡುದು, ಮತ್ತೊಂದು ಕಾರ್ಯಕ್ರಮದೊಳಗೆ ಏನು ಬೆಳೆಸಬಾರ್ದು. ಇವೆಲ್ಲ ಈಗ ಕಂಪ್ಯೂಟರ್ ಈಗ ಅದ, ಇವೆಲ್ಲ ನಾಳೆ ಹೋಗಿ ಆ ದೇವ್ರಿಗೆ ಕಮ್ಮ ಈ ದೇವ್ರಿಗೆ ಹೆಚ್ಚು ಮಾಡಿದ್ರೆ ನಿಮಗೆ ಶಿಕ್ಷೆ ಅದ. ಇದು ನಿಮಗೆ ಹೇಳ್ಬೇಕಾದ್ರೆ ಯಾರೂ ಮಾಡುದಿಲ್ಲ. ಅದು ಒಮ್ಮ ಪರಮಾತ್ಮ ನಮಗೆ ಎಷ್ಟು ಬುದ್ಧಿ ಕೊಟ್ಟನಟ್ಟು ಹಾಡ್ಬೇಕಂತ ಹೇಳಿ ನಮ್ಮ ವಿನಂತಿ ಅದ. ಹೌದು, ಏನೋ ವಾದ ಮಾಡುದು ಅನುಭವದಲ್ಲಿ, ಅಧ್ಯಾತ್ಮದಲ್ಲಿ ಪೌರಾಣಿಕದಲ್ಲಿ ಹೆಂಗ ವಾದ ಮಾಡುದಪ್ಪ ಅಂದ್ರೆ ಅವ್ರು ಮಾಡದಂತ ಕೀರ್ತಿ ಅನುಭವದಲ್ಲಿ ಹತ್ತಿ ಭಕ್ತಿಗೆ ಹಚ್ಚಿ ಅಧ್ಯಾತ್ಮಕ್ಕೆ ಹಚ್ಚಿ ವಾದ ಮಾಡ್ರಿ. ಅದರೊಳಗೆ ಅನೇಕ ವಿಷಯಗಳನ್ನ ನಿಮಗೆ ಕೊಡ್ಲಕ್ಕ ಬರ್ತದ. ಹೌದು, ದೇವರಲ್ಲಿ ಯಾವ ಭೇದ ಇಲ್ಲ ಮಾಡ್ಬೇಕಂತ ಹೇಳಿ ರಚನಾ ಮಾಡ್ಯಾರ. ಅದಕ್ಕೆ ತಮ್ಮಲ್ಲಿ ವಿನಂತಿ ಅವ್ರು ಯಾವರೇ ಅನುಭವದ ಒಂದು ವಿಷಯ ತಾವು ಇಟ್ಟು ಮಾತಾಡ್ರಿ ಅಂತಂದ್ರ ಆ ಅನುಭವದಲ್ಲಿ ವಿಷಯ ಇಟ್ಟು ಮಾತಾಡ್ಲಕ್ ಬರ್ತದೆ. ಹೌದು, ಕಮಿಟಿ ಅವ್ರು ಬಂದು ಹೇಳಿ, ಕಮಿಟಿ ಅವ್ರು ಇದೇ ವಿಷಯದ ಮ್ಯಾಗ ಮಾತಾಡ್ರಿ ಮಾರಾದ್ರ ಅಂತಂದ್ರೆ ನಮಗೆ ತಿಳಿದಟ್ಟು ಮಾತಾಡ್ತೇವ್. ಇದಕ್ಕೆ ನಿಮ್ಮ ದೇವ್ರು ನೀವು ಸುಮ್ ಹಾಡ್ರಿ, ಅವ್ರ ದೇವ್ರು ಅವ್ರು ಹಾಡ್ಲಿ ಅಂದ್ರೆ ಹಂಗೂ ಮಾಡ್ತೀವಿ. ಹೌದು, ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ವಿಷಯ ಮ್ಯಾಗ ಇಟ್ಟು ಮಾತಾಡ್ರಿ ಅಂದ್ರೆ ತಾವ್ ಯಾರೇ ಕಮಿಟಿ ಅವ್ರು ಬಂದು ಒಂದು ವಿಷಯ ಹೇಳಿ ಯಾವಾಗ ಒಂದು ಹೇಳ್ತೀರಿ ಅದ್ರ ಮ್ಯಾಗ ನಾವು ಮಾತಾಡ್ತೀವಿ. ಹೌದು, ಬರ್ರಿ